ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. ಭಕ್ತಿ ಭಾವ, ಆಧ್ಯಾತ್ಮ, ಆವೇಶ, ಪರಂಪರೆ, ಸಂಸ್ಕೃತಿಯ ಮಿಳಿತವಾದ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳವು ಉತ್ತರ ಪ್ರದೇಶದ ಗಂಗಾ, ಯಮುನಾ, ಸರಸ್ವತೀ ನದಿಗಳ ತ್ರಿವೇಣಿ ಸಂಗಮದ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಪ್ರಾರಂಭಗೊಂಡಿರುವುದು ನಿಮಗಾಗಲೇ ತಿಳಿದಿದೆ. ಸುಮಾರು 45 ದಿನಗಳು ನಡೆಯುವ ಈ ಮಹಾ ಧಾರ್ಮಿಕ ಉತ್ಸವದಲ್ಲಿ ಈಗಾಗಲೇ ಸುಮಾರು 10 ಕೋಟಿಗೂ ಹೆಚ್ಚು ಜನ ಶಾಹಿ ಸ್ನಾನ, ಅಮೃತ ಸ್ನಾನವನ್ನು ಮಾಡಿದ್ದಾರೆ. ಕುಂಭಮೇಳಕ್ಕೆ ಸುಮಾರು 700 ವರ್ಷಗಳ ಇತಿಹಾಸವಿದೆ. ಆಯ್ದ ದಿನಗಳಲ್ಲಿ ಮಾಡುವ ಪುಣ್ಯ ಸ್ನಾನ ಪಾಪಗಳಿಗೆ ಮುಕ್ತಿ ಇರುವ ಏಕೈಕ ಮಾರ್ಗವೆಂದು ನಂಬಲಾಗುತ್ತಿದೆ. ನಾಗಾ ಸಾಧುಗಳು, ಅಘೋರಿಗಳು, ಸಂತರು ಹಾಗೂ ಯಾತ್ರಿಗಳು ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿ ಪವಿತ್ರ ನದಿಯ ದಡದಲ್ಲಿ ಪೂಜೆ ಮಾಡಿ ಆತ್ಮ ದೇಹದ ಶುದ್ಧೀಕರಣ ಮಾಡಿಕೊಳ್ಳುತ್ತಿದ್ದಾರೆ. ನಾಳೆ ಅಂದರೆ ಜನವರಿ 29 ಮೌನಿ ಅಮಾವಾಸ್ಯೆಯಾಗಿರುವುದರಿಂದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ಮಹಾ ಸುಯೋಗವೆಂದು ಹೇಳಲಾಗಿದೆ. ಭಗವಾನ್ ವಿಷ್ಣು ಮತ್ತು ಶಿವನಿಗೆ ಆರಾಧಿಸುವ ಈ ದಿನದಲ್ಲಿ ಭಕ್ತಿ, ಧ್ಯಾನ, ಧರ್ಮದ ಕೆಲಸಕ್ಕೆ ಅತ್ಯುತ್ತಮ ಎಂದು ಹೇಳಲಾಗಿದೆ. ಮುಂದೆ ಬರುವ ಫೆಬ್ರವರಿ 3ರ ಬಸಂತ ಪಂಚಮಿ, ಫೆಬ್ರವರಿ 12ರ ಮಾಘಿ ಪೂರ್ಣಿಮೆ ಹಾಗೂ ಕೊನೆಯದಾಗಿ ಫೆಬ್ರವರಿ 26ರಂದು ಬರುವ ಮಹಾಶಿವರಾತ್ರಿಯ ದಿನಗಳು ಅತ್ಯಂತ ವಿಶೇಷವೆಂದು ಹೇಳಲಾಗಿದೆ. ವೀಕ್ಷಕರೇ, ಈ ಮಹಾಕುಂಭಮೇಳದ ಅನೇಕ ರೋಚಕ ಸಂಗತಿಗಳ ಬಗ್ಗೆ ಸದ್ಯದಲ್ಲೇ ನಮ್ಮ ವಾಹಿನಿಯಲ್ಲಿ ಒಂದೆರಡಿಗೆ ಸಂಚಿಕೆಗಳು ಮೂಡಿಬರಲಿದೆ. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ.